Hi, hello, my dear students. Welcome to the physics classes. Today we will discuss about the second PUC, the second chapter, electric potential and capacitance. In that, in the last session, in the last video, we discussed some points that related to the dielectrics, how the dielectric affects the capacitance. We discussed this. And how to increase the capacitance of a conductor we discussed. Mainly, the capacitance of a conductor depends on three factors that we discussed. So that are shown here. The first one, size and shape of the conductor. I already explained in the last video. I'm just brief it out here. Size and shape. Size increases, the storing of the charge also goes on, increases, its potential increases. The first point is here. Second one, nature of the surrounding medium. You know that. So let me consider sphere. ಒಂದು ಸ್ಪಿಯರ್ ತಗೊಂಡು ನೀವು ಅದಕ್ಕೆ ಚಾರ್ಜನ್ನು ಪೋರ್ ಮಾಡ್ತಾ ಹೋದರೆ ಎಲ್ಲಿ ತನಕ ಚಾರ್ಜನ್ನು ಪೋರ್ ಮಾಡತ್ತಪ್ಪ, ಎಲ್ಲಿ ತನಕ ಚಾರ್ಜನ್ನು ಸ್ಟೋರ್ ಮಾಡತ್ತಪ್ಪ ಅಂದರೆ, ಸೊ ಅದ್ರ ಪಕ್ಕದ ಮೀಡಿಯಮ್ಮಲ್ಲಿರುವಂತಹ ಮೀಡಿಯಮ್ ಅಂದರೆ ನಾವು ಏರ್ ತೊಗೊಂಡಿದ್ದು ಅದು ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆಗೋ ತನಕ ಕೂಡ ಅದನ್ನು ಸ್ಟೋರ್ ಮಾಡುತ್ತೆ. ಅದು ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನು ಸ್ಲೋ ಆಗಬೇಕು ಅಥವಾ ಲೇಟಾಗಿ ಆಗಬೇಕು ಅಂತ ಮೀಡಿಯಮನ್ನು ತೊಗೊಬೇಕು. ಅಂದರೆ ಡೈಎಲೆಕ್ಟ್ರಿಕ್ ಮೀಡಿಯಮ್ ತೊಗೊಬೋದು, ವಾಟರ್ ತೊಗೊಂಡ್ಬೇಡ, ಡೈಎಲೆಕ್ಟ್ರಿಕ್ ವಾಟರ್ ತೊಗೊಂಡ್ರೆ ಅದು ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನು ಲೇಟ್ ಆಗುತ್ತೆ. ಅಂಥ ಮೀಡಿಯಮ್ ತೊಗೊಂಡಾಗ ಕೂಡ ಈ ಸ್ಪಿಯರ್ನ ಚಾರ್ಜ್ ಸ್ಟ್ರೆಂತ್ ಅಥವಾ ಕೆಪಾಸಿಟನ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನು ಡಿಸ್ಕಷನ್ ಮಾಡಿ. ಅಂದರೆ ಡೈಎಲೆಕ್ಟ್ರಿಕ್ ಮೀಡಿಯಮು ಅಥವಾ ಅದನ್ನು ರಿಲೇಟಿವ್ ಪರ್ಮಿಟಿವಿಟಿ ಆಫ್ ದ ಮೀಡಿಯಮ್ ಎಪ್ಸಿಲಾನ್ ಆರ್ ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಕೆ ವ್ಯಾಲ್ಯೂ ಅಥವಾ ಎಪ್ಸಿಲಾನ್ ಆರ್ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದಾಗೆ ಕೆಪಾಸಿಟನ್ಸ್ ಆಫ್ ದ ಕಂಡಕ್ಟರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್. ಆನ್ ಪ್ರೆಸೆನ್ಸ್ ಆಫ್ ದ ನಿಯರ್ ಕಂಡಕ್ಟರ್ ಡ್ಯೂ ಟು ಹಿಯರ್. So you have a charged conductor here. You are going to bring an uncharged conductor. Uncharged conductor you just ಹತ್ರ ತಂದ ತಕ್ಷಣ ಇದ್ರ ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದ್ರ ಪೊಟೆನ್ಷಿಯಲ್ ಫಸ್ಟ್ ಡಿಕ್ರೀಸ್ ಆಗ್ಬಿಡುತ್ತೆ. ಇಟ್ಸ್ ಪೊಟೆನ್ಷಿಯಲ್ ಡಿಕ್ರೀಸ್ ಫಸ್ಟ್ ಪೊಟೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ. ಪೊಟೆನ್ಷಿಯಲ್ ಡಿಕ್ರೀಸ್ ಆಯಿತು ಅಂದರೆ ಕೆಪಾಸಿಟನ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಈಸ್ ಗಿವನ್ ಬೈ ದಿಸ್ ಈಕ್ವೇಷನ್. ಈ ಈಕ್ವೇಷನ್ ಗೊತ್ತಾಗ್ಬಿಡುತ್ತೆ. Q is proportional to V. You know that Q is equal to C into V. C is the constant. C is nothing but Q divided by V. Charge per unit volume. Capacitance is nothing but the charges stored in a given conductor per unit voltage. Athwa amount of charge supplied to the given conductor to raise its potential by 1 volt. ಎಷ್ಟು ಚಾರ್ಜಸ್ನ ನಾವು ಗಿವನ್ ಕಂಡಕ್ಟರ್ಗೆ ಕೊಟ್ಟಾಗ ಅದ್ರದ್ದು ಪೊಟೆನ್ಷಿಯಲ್ಲು 1 ವೋಲ್ಟ್ ಇನ್ಕ್ರೀಸ್ ಆಗುತ್ತೆ. ಆವಾಗ ಅದು ಚಾರ್ಜ್ ಅದ್ರದ್ದು ಕೆಪಾಸಿಟನ್ಸ್ ಆಗುತ್ತೆ. ಈಗ ಜಾಸ್ತಿ ಚಾರ್ಜಸ್ ಬೇಕು, 1 ವೋಲ್ಟ್ ರೈಸ್ ಮಾಡೋದಕ್ಕೆ ಜಾಸ್ತಿ ಚಾರ್ಜಸ್ ಬೇಕು ಅಂದರೆ ಅದರದ್ದು ಕೆಪಾಸಿಟನ್ಸು ಜಾಸ್ತಿ. ಅರ್ಥ ಮಾಡ್ಕೊಬೇಕು. ಅರ್ಥ ಆಗಿದೆಯಲ್ಲ? ಸೊ 1 ವೋಲ್ಟ್ ರೈಸ್ ಮಾಡೋದಕ್ಕೆ ಈಗ ಒಂದು ಕಂಡಕ್ಟರ್ಗೆ 1,000 ಚಾರ್ಜಸ್ ಬೇಕು, ಇನ್ನೊಂದು ಕಂಡಕ್ಟರ್ಗೆ 10,000 ಚಾರ್ಜಸ್ ಬೇಕು. 10,000 ಚಾರ್ಜ್ ಹಾಕಿದಾಗ ಆ ಕಂಡಕ್ಟರ್ನ ಪೊಟೆನ್ಷಿಯಲ್ 1 ವೋಲ್ಟ್ ಇನ್ಕ್ರೀಸ್ ಆಗ್ತಾ ಇದೆ. 1,000 ಚಾರ್ಜ್ ಹಾಕಿದಾಗ ಇನ್ನೊಂದು ಕಂಡಕ್ಟರ್ನ ಪೊಟೆನ್ಷಿಯಲ್ 1 ವೋಲ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಯಾವ್ದ್ರದ್ದು ಕೆಪಾಸಿಟನ್ಸ್ ಜಾಸ್ತಿ ಅಂತ ಬಂದರೆ 10,000 ಚಾರ್ಜನ್ನು ತಗೊಂಡು 1 ವೋಲ್ಟ್ ರೈಸ್ ಆಯ್ತಲ್ಲ ಅದ್ರದ್ದು ಕೆಪಾಸಿಟನ್ಸ್ ಜಾಸ್ತಿ ಇದೆ. ಕ್ಲಿಯರ್? ಸೊ ದೀಸ್ ಆರ್ ದ 3 ಪಾಯಿಂಟ್ಸ್ ವಿ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಸೆಷನ್. ನೌ ವಿಲ್ ಮೂವ್ ಟು ದ ಕಾನ್ಸೆಪ್ಟ್ ಆಫ್ ಕೆಪಾಸಿಟರ್. ಇಲ್ಲಿ ಗೊತ್ತಾಗ್ಬಿಡುತ್ತೆ ಥರ್ಡ್ ಪಾಯಿಂಟಲ್ಲಿ ಪ್ರೆಸೆನ್ಸ್ ಆಫ್ ದ ನಿಯರ್ ಕಂಡಕ್ಟರ್. ಸೊ ನಾವು ಒಂದೇ ಒಂದು ಕಂಡಕ್ಟರ್ಗೆ ನಾವು ಎಷ್ಟೇ ಚಾರ್ಜ್ ಮಾಡ್ತಾ ಹೋದ್ರು ಸೊ ಅದ್ರ ಕೆಪಾಸಿಟಿ ಮುಗಿದ ತಕ್ಷಣ ಅದು ಚಾರ್ಜನ್ನು ಸ್ಟೋರ್ ಮಾಡೋದಿಲ್ಲ. ಎಕ್ಸ್ಟ್ರಾ ಚಾರ್ಜ್ ಹಾಕಿದ್ದನ್ನ ಲೀಕ್ ಔಟ್ ಮಾಡ್ತಾ ಹೋಗ್ಬಿಡುತ್ತೆ. ಈಗ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಮೂವ್ ಇನ್ ಅನ್ಚಾರ್ಜ್ಡ್ ಕಂಡಕ್ಟರ್ ನಿಯರ್ ಟು ದಟ್ ಕಂಡಕ್ಟರ್. ಜಸ್ಟ್ ನಿಯರ್ ಟು ದ ಕಂಡಕ್ಟರ್ ಈಗ ಇಟ್ಟಾಗ ಇದ್ರ ಪೊಟೆನ್ಷಿಯಲ್ ಏನಾಯ್ತು ಡಿಕ್ರೀಸ್ ಆಗ್ತದೆ. ಪೊಟೆನ್ಷಿಯಲ್ ಡಿಕ್ರೀಸ್ ಆಗ್ತದೆ ಅಂದರೆ ನಾವೇನ್ ಮಾಡ್ಬೇಡ, ವೆರಿ ಸಿಂಪಲ್. ಲೆಟ್ ಮಿ ಕನ್ಸಿಡರ್ ಎ 2 ಕಂಡಕ್ಟಿಂಗ್ ಪ್ಲೇಟ್. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ 2 ಕಂಡಕ್ಟಿಂಗ್ ಪ್ಲೇಟ್. ದೇ ಆರ್ ಪ್ಲೇಸ್ಡ್ ವೆರಿ ನಿಯರ್ ಟು ಈಚ್ ಅದರ್. ದೇ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್. ತುಂಬ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು, ಯಾವುದೇ ತರಹದ ಕಾಂಟ್ಯಾಕ್ಟ್ ಇಲ್ಲ ಇದು. ಸೊ ದೇರ್ ಇಸ್ ಅನ್ ಇನ್ಸುಲೇಷನ್ ಬಿಟ್ವೀನ್ ದೀಸ್ 2 ಕಂಡಕ್ಟರ್. ಇವೆರಡರ ಮಧ್ಯೆ ಈಗ ಏರ್ ಮೀಡಿಯಂ ಇದೆ ಅಂತ ಅನ್ಕೊಂಡು ಆಯ್ತಾ. ಬಟ್ ಇನ್ಸುಲೇಷನ್ ಇದೆ, ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಟಚ್ ಆಗಿಲ್ಲ. ದೇ ಮಸ್ಟ್ ಬಿ ವೆರಿ ಕ್ಲೋಸ್ ಟು ಈಚ್ ಅದರ್. ಕ್ಲೋಸ್ ಇದ್ದಷ್ಟು ಪೊಟೆನ್ಷಿಯಲ್ ಡಿಕ್ರೀಸ್ ಜಾಸ್ತಿ ಆಗುತ್ತೆ, ಆಬ್ವಿಯಸ್ಲಿ ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗುತ್ತೆ. ಅದು ಕಾರಣ. ಬಟ್ ಅವೆರಡು ಕ್ಲೋಸ್ ಇರಬೇಕು, ಬಟ್ ದೇ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್. ಸೊ ದಿಸ್ ಸಿಸ್ಟಮ್ ವಿ ಕಾಲ್ಡ್ ಆಸ್ ಕೆಪಾಸಿಟರ್. ಏನು ಹೇಳ್ತಾ ಹೇಳ್ತೀವಿ ಇದನ್ನ? ಕೆಪಾಸಿಟರ್ ಅಂತ ಹೇಳಿದ್ವಿ. ಸೊ ವೆರಿ ಸಿಂಪಲ್. ಕೆಪಾಸಿಟರ್ ಇಸ್ ಎ ಸಿಸ್ಟಮ್ ಆಫ್ 2 ಕಂಡಕ್ಟರ್ placed at a very small distance. They are separated by very small distance. That is called as capacitor. In the capacitor, here we are going to discuss about the parallel plate capacitor. Capacitance, it also depends on the shape.
ಫಸ್ಟ್ ಪಾಯಿಂಟ್ ಕ್ಲಿಯರ್, ಸೈಜ್ ಅಂಡ್ ಶೇಪ್ ಅಂತ ಹೇಳ್ತೀವಿ. ಶೇಪಿನ ಮೇಲೂ ಕೂಡ ಡಿಪೆಂಡ್ ಆಗ್ತದೆ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ತುಂಬಾ ಕನ್ವೀನಿಯಂಟ್, ಮತ್ತೆ ವಿ ಕ್ಯಾನ್ ಸ್ಟೋರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಚಾರ್ಜಸ್, ಇಟ್ ಕೆಪಾಸಿಟನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್. ಸೊ ವಿ ರೆಫರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ನೌ we discuss about the parallel plate capacitor. Parallel plate capacitor. ಸೊ ಬೋರ್ಡ್ ಎಕ್ಸಾಮ್ಸ್ ಅಲ್ಲೂ ಕೂಡ ತುಂಬಾ ಬಾರಿ ಕೇಳಿದ್ದಾರೆ ಈ ಕಾನ್ಸೆಪ್ಟ್ ಮೇಲೆ. ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ತುಂಬಾ ಬಾರಿ ಕ್ವಶನ್ಸ್ ಕೇಳಿದ್ದಾರೆ, ಡೆರಿವೇಶನ್ ಕೂಡ ಕೇಳಿದ್ದಾರೆ, ಅಂಡ್ ಹೇಗೆ ಕೆಪಾಸಿಟನ್ಸ್ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ಕೂಡ ಕೇಳಿದ್ದಾರೆ. ನೋಡೋಣ. ಪ್ಯಾರಲಲ್ ಪ್ಲೇಟ್, ವೆರಿ ಸಿಂಪಲ್ ಸಿಸ್ಟಮ್. ವಿಲ್ ಕನ್ಸಿಡರ್ 2 ಪ್ಲೇಟ್. 2 ಪ್ಲೇಟ್ ತಗೋಣ. ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಲೆಟ್ ಮಿ ಕಾಲ್ ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಡಿ ಅಂತ ತಗೋಣ. ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಡಿ. ಲೆಟ್ ಮಿ ಕನ್ಸಿಡರ್ ಚಾರ್ಜಸ್ ಆನ್ ದ ಪ್ಲೇಟ್. The plate A and the plate C and the togondre. Plate A is positively charged. Positively charged. Obviously, the negative charges induces in the next plate. Plate B, negative charges induce ಆಗ್ತಾ ಇದೆ. Yes, negative charges induces. The separation between these 2 plates, this is what the air medium you consider, or vacuum. Strictly we consider vacuum ಅಂತ ಅನ್ಕೊಂಡ್ರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗ್ತದೆ. ಎಲೆಕ್ಟ್ರಿಕ್ ಫೀಲ್ಡ್ is always from positive plate to the negative plate. The direction of the electric field is from positive to the negative plate. Clear? So this is what system of parallel plate capacitor. And the area and the charge sigma is charge density. Charge density sigma. We may consider plus sigma. Positive charges is sigma. Surface charge density, you can say also surface charge density. Sigma is nothing but charge by area. Charge by area. And the same is also surface charge density. Surface charge density. This is a minus sigma. Negative charges ಇದೆ, ಹಾಗಾಗಿ -2 divided by A ಆಗಿರುತ್ತೆ. ಒಟ್ಟು magnitude of the charge divided by area gives the sigma. ಬರ್ಬೋಣ ಬೇಕಾದ್ರೆ charge divided by A. Here A is what? The area of the plate. Is what? The area of the plate. Length into breadth. ಹೀಗಿದೆ ಪ್ಲೇಟ್ ಅಂದ್ರೆ ಲೆಂತ್ ತಗೋಣ, ಬ್ರೆಡ್ತ್ ತಗೋಣ. ಹೀಗಿದೆ ಅಂದ್ರೆ ಲೆಂತ್ ಬ್ರೆಡ್ತ್ ತಗೊಂಡ್ರೆ ಏರಿಯಾ ಸಿಗ್ಬಿಡುತ್ತೆ. ಲೆಂತ್. ಸೊ ಆಫ್ ಏರಿಯಾ ಎರಡರದ್ದು ಏರಿಯಾ ಸೇಮ್ ಇದೆ. ಏರಿಯಾ ಎ ತಗೊಂಡ್ಬಿಡೋಣ, ಸಪರೇಷನ್ ಡಿ ತಗೊಂಡ್ಬಿಡೋಣ. And now we have to derive the expression for capacitance. Capacitance of a parallel plate capacitor. We are going to derive the expression for capacitance C. So here is the equation we have. The capacitance depends on the charge divided by the potential. Charge divided by the potential. A very simple way is to find the capacitance. Let me find the value of V. V is what? The potential. Potential is between the potential between these 2 plates, positive plate and the negative plate. ಅವೆರಡರ ಮಧ್ಯೆ ಇರುವಂತ potential difference ಎಷ್ಟಿದೆ ಅಂತ ಡಿಟರ್ಮೈನ್ ಮಾಡಿಬಿಟ್ಟು ಜಸ್ಟ್ ಸ್ಟ್ಯಾಂಡರ್ಡ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಮ ಡೆರಿವೇಶನ್ ಕಂಪ್ಲೀಟ್. ಕ್ಲಿಯರ್ ಅಲ್ಲ? ಪೊಟೆನ್ಷಿಯಲ್ ಡೆರೈವ್ ಮಾಡ್ತೀನಿ. ಲೆಟ್ ಮಿ ರೈಟ್ ದ ಇಕ್ವೇಶನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಬರೆಯೋಣ. electric field. That is what electric field between these 2 plates, between the plates, charged plate. Charged plate madhya irunta electric field by electric field. E is equal to, you know the expression that is connected electric field and the electric potential. E is equal to minus dV by dx.
ನ್ಯೂಮರೇಟರ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ, ಡಿನಾಮಿನೇಟರ್ಲಿ ಡಿಸ್ಟೆನ್ಸ್ ಇದೆ. The negative sign indicates that electric field is going on as in the direction of electric field potential decreases ಅನ್ನೋದನ್ನ ತೋರಿಸುತ್ತೆ. ಮ್ಯಾಗ್ನಿಟ್ಯೂಡ್ ವೈಸ್ ಬಂದ್ರೆ ಜಸ್ಟ್ ಪೊಟೆನ್ಷಿಯಲ್ ಮೇಲೆ ಕೆಳಗಡೆ ಡಿಸ್ಟೆನ್ಸ್. ಇಲ್ಲಿ ಡಿಸ್ಟೆನ್ಸ್ ಏನು ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಡಿ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇ ಇದೆ, ಪೊಟೆನ್ಷಿಯಲ್ ವಿ ಅಂತ ತಗೊಂಡು. ಇ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಬೈ ಡಿಸ್ಟೆನ್ಸ್, ಪೊಟೆನ್ಷಿಯಲ್ ಬೈ ಡಿಸ್ಟೆನ್ಸ್, potential by distance. So let me call equation number as 1, which is 2, and one more equation we derived in the first chapter, applications of Gauss law. So 3 applications we discussed. In the case of a spherical conductor, outside the spherical conductor we derive the expression for electric friction. It comes to be E is equal to 1 by 4 pi epsilon naught Q divided by R square. And another one we consider for the plate. For plate we consider a cylindrical Gaussian surface. I hope you remember. So using the plate we derive the expression on the surface of the plate we have charges. We derive the expression for electric field due to a charged plate. And the equation for a single plate E comes to be in the order of the sigma divided by 2 epsilon naught. So this is what the expression for electric friction due to a single plate. ಎಷ್ಟು ಬಂದಿತ್ತು, ಒಂದು ಪ್ಲೇಟ್ ತಗೊಂಡ್ರೆ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಬಂದಿದೆ. ಈಗ ನಾವೇನು ಮಾಡೋಣ, ಎರಡು ಪ್ಲೇಟ್ ಇದೆ, ಇಲ್ಲಿ ಎಷ್ಟು ಪ್ಲೇಟ್ ಇದೆ, ಇಲ್ಲೊಂದು ಪ್ಲೇಟು ಇಲ್ಲೊಂದು ಪ್ಲೇಟ್, ಎರಡು ಪ್ಲೇಟ್ ಇದೆ. ಎರಡು ಪ್ಲೇಟ್ಗೆ ಈಕ್ವೇಷನ್ ಏನಾಗುತ್ತೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ ಸ್ವಲ್ಪ ಗಮನಿಸಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬರಬೇಕು, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬರಬೇಕು. ಈ ಪ್ಲೇಟಿಂದ ಬರೋದು ಏನಿರುತ್ತೆ, ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಯಾವ ಡೈರೆಕ್ಷನ್ ಇದೆ ಸರ್? ಸೊ ಲೆಫ್ಟ್ ಟು ರೈಟ್ ಅಂತ ಅನ್ಕೊಂಡು, ಯಾವ ರೈಟ್, ಲೆಫ್ಟ್ ಟು ರೈಟ್, ಪಾಸಿಟಿವ್ ಇಂದ ನೆಗೆಟಿವ್ ಪ್ಲೇಟ್ ಕಡೆಗೆ. ಅದೇ ಥರ ನೆಗೆಟಿವ್ ಪ್ಲೇಟಿಂದನೂ ಬರುತ್ತಾ, ಅದು ಯಾವ ಡೈರೆಕ್ಷನ್ ಇದೆ, ದಟ್ ಈಸ್ ಆಲ್ಸೋ ಇನ್ ದ ಸೇಮ್ ಡೈರೆಕ್ಷನ್. ಮೊದಲನೇ ಪ್ಲೇಟಿಂದ ಬರೋದು E1 ಅಂತ ತಗೊಂಡ್ರೆ, ಎರಡನೇ ಪ್ಲೇಟಿಂದ ಬರೋದನ್ನ ನೀವು E2 ಅಂತ ತಗೊಂಡ್ರೆ, ಮ್ಯಾಗ್ನಿಟ್ಯೂಡ್ ಎರಡರದ್ದು ಸೇಮ್, ಎರಡು ಕೂಡ ಏರಿಯಾ ಸೇಮ್ ಇದೆ, ಚಾರ್ಜಸ್ ಕೂಡ ಸೇಮ್ ಇದೆ, ಚಾರ್ಜ್ ಬೈ ಏರಿಯಾ ಸೇಮ್ ಇರುತ್ತೆ, ಅಂದ್ರೆ ಸಿಗ್ಮಾ ಸೇಮ್ ಇರುತ್ತೆ. ಏರ್ ಮೀಡಿಯಂ ತಗೊಂಡಿದ್ವಿ, ಹಾಗಾಗಿ ಇಲ್ಲಿ ಎಪ್ಸಿಲಾನ್ ನಾಟ್, ಅದು ಸಮಸ್ಯೆ ಇಲ್ಲ. ಎರಡರದ್ದು ಕೂಡ ಮ್ಯಾಗ್ನಿಟ್ಯೂಡ್ ಸೇಮ್. ಅಟ್ ದ ಸೇಮ್ ಟೈಮ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಇದು ಅದೇ ಡೈರೆಕ್ಷನ್, ಇದು ಕೂಡ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನ್ ಇದ್ರೆ ಏನ್ ಮಾಡಬೇಕು, ಎರಡರದ್ದು ಎಲೆಕ್ಟ್ರಿಕ್ ಫೀಲ್ಡ್ ನ ಆಡಪ್ ಮಾಡಬೇಕು. We get the net electric field between the two charged plates. ಎರಡನ್ನು ಆಡಪ್ ಮಾಡಬೇಕು. ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಕೆಲವೊಬ್ರು ಗೊಂದಲ ಮಾಡ್ಕೊಂಡಿರ್ತಾರೆ, ಸರ್ ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ, ಒಂದ್ರಲ್ಲಿ ಒಂದು ಕಳೆದು ಬಿಡೋಣ, ಆ ಥರ ಬರೋದಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ವೆಕ್ಟಾರ್ ಕ್ವಾಂಟಿಟಿ ಆಗಿರೋದ್ರಿಂದ ಎರಡರದ್ದು ಡೈರೆಕ್ಷನ್ ಕನ್ಸಿಡರ್ ಮಾಡಬೇಕು. ಸೊ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಲ್ ಲೈನ್ ಮಾಡಲಿ, ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಎರಡು ಪಾಸಿಟಿವ್ ಇದ್ದಾಗ ಯಾವ ತರ, ನೆಗೆಟಿವ್ ಇದ್ದಾಗ ಯಾವ ಡೈರೆಕ್ಷನ್ ಇದೆ ಅಂತ. ಈ ಕೇಸಲ್ಲಿ ನೋಡಿ, ಈ ಕಡೆ ಪಾಸಿಟಿವ್ ಇದೆ, ಈ ಕಡೆ ನೆಗೆಟಿವ್ ಇದೆ. ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಇರುತ್ತೆ ಯಾವಾಗಲೂ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದು, ಅಥವಾ ಅವೇ ಫ್ರಮ್ ದ ಪಾಸಿಟಿವ್ ಟುವರ್ಡ್ಸ್ ದ ನೆಗೆಟಿವ್. ಎರಡು ಕೂಡ ಸೇಮ್ ಡೈರೆಕ್ಷನ್ ಬರ್ತದೆ. ಕ್ಲಿಯರ್. ಸೊ ದಿಸ್ ಇಸ್ ವಾಟ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಸೊ ಅಲ್ಲಿಗೆ ಈಕ್ವೇಷನ್ ನೋಡಿ ಏನಾಯ್ತು, ಈಸ್ ಈಕ್ವಲ್ ಟು ಎರಡನ್ನು ಕೂಡಿದ್ರೆ ಇದು 1/2 1/2 ಕೂಡಿದ್ರೆ ಅರ್ಧ ಅರ್ಧ 1 ಆಗ್ಬಿಡುತ್ತೆ. ಅಲ್ಲಿಗೆ ಸಿಂಪ್ಲಿ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್, ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಸೊ ವಿ ಗೆಟ್ ದ ಇಕ್ವೇಷನ್ ನಂಬರ್ 3 ಅಂತ ಮಾರ್ಕ್ ಮಾಡ್ಕೋಣ. ಎರಡನ್ನು ಕಂಪೇರ್ ಮಾಡಿ, 2 ಮತ್ತೆ 3 ನ ಕಂಪೇರ್ ಮಾಡೋಣ. ಕಂಪೇರಿಂಗ್ 2 and 3, ಕಂಪೇರಿಂಗ್ equation 2 and equation 3 ಕಂಪೇರ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇ ಹಾಗೆ ಇದೆ, ರೈಟ್ ಸೈಡ್ ಏನಿದೆ V/D, ಈ ಕಡೆ ಸಿಗ್ಮಾ ಬೈ ಎಪ್ಸಿಲಾನ್ ಬರಬೇಡ. ಈ ಕಡೆ ಸೈಡ್ V/D ಇದೆ, ರೈಟ್ ಸೈಡ್ ಅಲ್ಲಿ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಂತ ಬರಬೇಕು. ಕ್ಲಿಯರ್ ಅಲ್ವಾ? ಸೊ ನಿಮಗೆ ಏನ್ ಬೇಕು ಈಗ, V ಬೇಕು. ನೆನಪಿದೆಯಲ್ಲ, ಏನ್ ಬೇಕು ನಿಮಗೆ, V ಬೇಕು. V ಬೇಕಂದ್ರೆ ಡಿ ಈ ಕಡೆ ಕಳಿಸ್ಬಿಡಿ. ವೆರಿ ಸಿಂಪಲ್ ಸ್ಟೆಪ್. ವಿ ಬೇಕಂದ್ರೆ ಡಿ ನ ನ್ಯೂಮರೇಟರ್ಗೆ ಹಾಕ್ಬೇಡ, ಸಿಗ್ಮಾ ಇಂಟು ಡಿ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ವೆರಿ ಸಿಂಪಲ್. ಸೊ ಈಕ್ವೇಷನ್ ನಂಬರ್ 3, ಇದನ್ನ 4 ಅಂತ ಬೇಕಂದ್ರೆ ಕರ್ಕೊಂಡ್ರೆ ಸಬ್ಸ್ಟಿಟ್ಯೂಟ್
ಇಕ್ವೇಶನ್ 4 ತಗೊಂಡೋಗಿ ಇಲ್ಲಿಗೆ ಹಾಕಿ 4 ತಗೊಂಡೋಗಿ 1 ಹಾಕಿ equation 4 in equation 1. ವೆರಿ ಸಿಂಪಲ್ ಸ್ಟೆಪ್. ಸಿ ಇದೆ ಹಾಗೆ ಬರೆದ್ಬಿಡಿ, ಲೆಫ್ಟ್ ಸೈಡ್ ಏನು ಸಮಸ್ಯೆ ಇಲ್ಲ. ನ್ಯೂಮರೇಟರ್ಲಿ ಕ್ಯೂ ಇದೆ, ಕ್ಯೂನು ಕೂಡ ಹಾಗೆ ಬರೆದ್ಬೇಡ. ಸೊ ಕ್ಯೂ ಇನ್ನೊಂದು ಸ್ಟೆಪ್ ಬರ್ಕೊಂಡ್ಬೇಡ. ಸಿಗ್ಮಾ ಅಂದ್ರೆ ಸಿಗ್ಮಾ ಇಸ್ ನಥಿಂಗ್ ಬಟ್ ಚಾರ್ಜ್ ಡಿವೈಡೆಡ್ ಬೈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ಕೊಂಡ್ಬೇಡ. ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯೂ ಹಾಗೆ ಇದೆ ಡಿವೈಡೆಡ್ ಬೈ ವಿ. ವಿ ಪ್ಲಸ್ ಅಲ್ಲಿ ಏನಿದೆ ಸಿಗ್ಮಾ ಡಿವೈಡೆಡ್ ಬೈ ಡಿ ಡಿವೈಡೆಡ್ ಬೈ ಎಪ್ಸಿಲಾನ್ ಡಿವೈಡೆಡ್ ಬೈ ಎಪ್ಸಿಲಾನ್. ಕ್ಲಿಯರ್ ಅಲ್ಲ? ಈಗ ಎಪ್ಸಿಲಾನ್ ನಾಟ್ ಅನ್ನ ನ್ಯೂಮರೇಟರ್ಗೆ ಹಾಕೋಣ. ಎಪ್ಸಿಲಾನ್ ನಾಟ್ ಹಾಗೆ ಬರೆದ್ಬಿಡಿ ನ್ಯೂಮರೇಟರ್ಗೆ. ಎಪ್ಸಿಲಾನ್ ನಾಟ್ ಕೆಳಗಡೆ ಏನಿದೆ ಸಿಗ್ಮಾ ಇಂಟು ಡಿ ಹಾಗೆ. ಬಟ್ ಸಿಗ್ಮಾ ಅಂದ್ರೆ ನಾವು ಮೊದಲಿಗೆ ಡೆಫಿನೇಷನ್ ಹೇಳಿದೆ, ಸಿಗ್ಮಾ ಇಸ್ ನಥಿಂಗ್ ಬಟ್ ಇಲ್ಲಿ ನೋಡಿ ಚಾರ್ಜ್ ಡಿವೈಡೆಡ್ ಬೈ ಏರಿಯಾ. ಸಿಗ್ಮಾ ಅಂದ್ರೇನು ಚಾರ್ಜ್ ಡಿವೈಡೆಡ್ ಬೈ ಏರಿಯಾ. ಬಟ್ ಸಿಗ್ಮಾ ಇಸ್ ಈಕ್ವಲ್ ಟು ಚಾರ್ಜ್ ಬೈ ಏರಿಯಾ. ಸೊ ಸಿಗ್ಮಾ ಪ್ಲೇಸ್ ಅಲ್ಲಿ ಬರೆಯೋಣ. ಹಾಗಾದ್ರೆ ಸಿಗ್ಮಾ ಪ್ಲೇಸ್ ಅಲ್ಲಿ ಕ್ಯೂ ಎಪ್ಸಿಲಾನ್ ಹಾಗೆ ಬರ್ದಿದ್ದೀನಿ. ಸಿಗ್ಮಾ ಪ್ಲೇಸ್ ಅಲ್ಲಿ ಬರೆಯೋಣ ಚಾರ್ಜ್ ಡಿವೈಡೆಡ್ ಬೈ ಏರಿಯಾ. ಚಾರ್ಜ್ ಬರೆಯೋಣ, ಕೆಳಗಡೆ ಏರಿಯಾ ಡಿ ಇದೆ, ಡಿ ಹಾಗೆ ಬರ್ದಿದ್ದೀನಿ. ಕ್ಲಿಯರ್ ಅಲ್ವಾ? ಕ್ಯೂ ಕ್ಯೂ ನೆಗೆಟ್ ಕ್ಯಾನ್ಸಲ್, ಕ್ಯೂ ಅಂಡ್ ಕ್ಯೂ ನೆಗೆಟ್ ಕ್ಯಾನ್ಸಲ್. ಉಳಿದ್ದು ಎಲ್ಲಿಗೆ ಹೋಗುತ್ತೆ ನ್ಯೂಮರೇಟರ್ಗೆ ಹೋಗುತ್ತೆ. ಸಿ ಇಸ್ ಈಕ್ವಲ್ ಟು ಎ ಇಂಟು ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಡಿ. Capacitance of a conductor or a capacitor, capacitance of a capacitor, parallel plate capacitor depends on the dimension. ಅಬ್ಸರ್ವ್ ಮಾಡಿ, ಏನು ಮೇಲೆ ಡಿಪೆಂಡ್ ಆಗ್ತದೆ? ಡೈಮೆನ್ಷನ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಲೆಂತ್, ಬ್ರೆಡ್ತ್, ಏರಿಯಾ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ದ ಸಪರೇಷನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ನಾನು ಆಗಲೇ ಹೇಳಿದೆ ಸಪರೇಷನ್ ಶುಡ್ ಬಿ ಸ್ಮಾಲ್. ತುಂಬ ಕಡಿಮೆ ಇದ್ದಷ್ಟು ಟಚ್ ಆಗೋಂಗಿಲ್ಲ, ಸಪರೇಷನ್ ಶುಡ್ ಬಿ ವೆರಿ ಸ್ಮಾಲ್. ಹತ್ತಿರ ಇದ್ದಷ್ಟು ಡಿ ಕಡಿಮೆ ಆಯಿತು. ಡಿ ಕಡಿಮೆ ಆಯಿತು ಅಂದರೆ ಕೆಪಾಸಿಟನ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತದೆ. ಅಂಡ್ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಇನ್ಕ್ರೀಸ್ ದ ಏರಿಯಾ ಆಲ್ಸೋ. ಆಸ್ ಯು ಇನ್ಕ್ರೀಸ್ ದ ಏರಿಯಾ ಆಫ್ ಪ್ಲೇಟ್, ಕೆಪಾಸಿಟನ್ಸ್ ಕ್ಯಾನ್ ಬಿ ಇನ್ಕ್ರೀಸ್. ಸೊ ಇದನ್ನು ಕೊಡಿದ್ರೆ, ಇದನ್ನು 3 ಮಾರ್ಕ್ಸ್ ಒಂದ್ಸತಿ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ಕರ್ನಾಟಕ ಬೋರ್ಡ್ ಎಕ್ಸಾಮಲ್ಲಿ. ಮತ್ತೆ ಹೇಗೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಹೌ ದ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಆನ್ ದ ಏರಿಯಾ, ಡಿಪೆಂಡ್ಸ್ ಆನ್ ದ ಸಪರೇಷನ್, ಅಥವಾ ಹೌ ಟು ಇನ್ಕ್ರೀಸ್ ದ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಕೇಳಿದ್ದಾರೆ. ಸೊ ನಮ್ಮ ಬ್ಯೂಟಿ ಹೇಗಿದೆ ನೋಡಿ, ನಾವು ಫಸ್ಟು ಲಾಸ್ಟ್ ವಿಡಿಯೋದಿಂದ ಕನೆಕ್ಟ್ ಮಾಡ್ತಾ ಹೋದರೆ ನಮ್ಮ ಮೇನ್ ಇಂಟೆನ್ಷನ್ನು ಕೆಪಾಸಿಟಿನ ಇನ್ಕ್ರೀಸ್ ಮಾಡಬೇಕು. ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು ಅಂದರೆ ಅದ್ರ ಪೊಟೆನ್ಷಿಯಲ್ನ ಡಿಕ್ರೀಸ್ ಮಾಡಬೇಕು. ಅದನ್ನು ಮಾಡೋದಕ್ಕೆ ನಾವೇನು ಮಾಡೋದು, ಫಸ್ಟ್ ಸೈಜನ್ನು ದೊಡ್ಡದು ಮಾಡ್ಕೋಬೋದು. ಅವಾಗಲೂ ಒಂದಿಷ್ಟು ಸಮ್ ಎಕ್ಸ್ಟೆಂಟ್ ರೀಚ್ ಆದವು, ಬಟ್ ನಮ್ಗೆ ಸಾಟಿಸ್ಫೈ ಆಗಿಲ್ಲ. ನೆಕ್ಸ್ಟ್ ಏನು ಮಾಡಿದ್ವು, ಪಕ್ಕದಲ್ಲಿ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಟ್ಬಿಟ್ಟು, ಏರ್ ಬದಲು ನಾವೇನು ಮಾಡಿಬಿಟ್ಟು ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಟ್ಬಿಟ್ಟು, ಅದು ಒಂದು ಸಮ್ ಎಕ್ಸ್ಟೆಂಟ್ ರೀಚ್ ಆದವು. ಅದಾದಮೇಲೆ ಇನ್ನೊಂದು ಸ್ಟೆಪ್ ಏನು ಮಾಡಿದ್ವು, ಈ ಬ್ರಿಂಗ್ ಪ್ಲೇಟ್ ನಿಯರ್ ಟು ದಟ್. ಸೊ 3 ಸ್ಟೆಪ್ ಮಾಡಿದ್ವಿ. 3ನೇ ಪ್ಲೇಟ್ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಪ್ಲೇಟ್ ಇಟ್ಟಾಗ ಅದನ್ನ ಕೆಪಾಸಿಟರ್ ಅಂತ ತೊಗೊಂಡು ಅದನ್ನ ಡಿಸ್ಕಷನ್ಸ್ ಮಾಡಿದ್ವಿ. ಆಯ್ತಾ? ಇದು ಸಿ ಇಸ್ ಈಕ್ವಲ್ ಟು ಎನ್ ಟಿ ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಡಿ. ಇದರಿಂದ ಅಂದಾಜು ಕೆಪಾಸಿಟನ್ಸ್ ಎಷ್ಟು ಬರುತ್ತೆ ಅಂತ ಸುಮ್ಮನೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡೋಣ. ಆಯ್ತಾ? ಸಣ್ಣ ಕ್ಯಾಲ್ಕುಲೇಷನ್. ಈಗ ಕೆಪಾಸಿಟನ್ಸು 1 ಫರಡ್ ಬೇಕು. ಕೆಪಾಸಿಟನ್ಸು 1 ಫರಡ್ ಬೇಕು ನನಗೆ. ಕೆಪಾಸಿಟನ್ಸ್ 1 ಫರಡ್ ಬೇಕು. ಅಂಡ್ ಡಿ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ಅನ್ಕೊಂಡು. ಡಿ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್. ಹಾಗಾದ್ರೆ ಅದರ ಸೈಜ್ ಎಷ್ಟಿರಬೇಕು, ಏರಿಯಾ ಎಷ್ಟಿರಬೇಕು ಅಂತ ಸಣ್ಣ ಒಂದು ಕ್ಯಾಲ್ಕುಲೇಷನ್. ಎ ಬೇಕಲ್ವ ನಿಮಗೆ? ಸಿ ಗೊತ್ತಿದೆ, ಡಿ ಗೊತ್ತಿದೆ, ಎಪ್ಸಿಲಾನ್ ವ್ಯಾಲ್ಯೂ 8.854 10⁻⁻12 ಗೊತ್ತಿದೆ. ಸೊ ಇದನ್ನೆಲ್ಲ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ವ್ಯಾಲ್ಯೂ ಇಕ್ವೇಶನ್ ನೋಡಿ, ಸಿ ಇಂಟು ಡಿ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಕ್ಲಿಯರ್ಲ? ಸಿ ಡಿ ಕಡೆ ಬಂದು ಎಪ್ಸಿಲಾನ್ ಕಡೆ ಬಂದು. ಎ ವ್ಯಾಲ್ಯೂ ಸಿ 1 ಫರಡ್ ಬೇಕು, ಡಿ ವ್ಯಾಲ್ಯೂ 1 ಸೆಂಟಿಮೀಟರ್. 1 ಇಂಟು 10⁻⁻² ಸೆಂಟಿಮೀಟರ್. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ 8.854 10⁻⁻12. ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡೋಣ. ನೀವು ಇದನ್ನ ಹಾಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ
ಅಪ್ರಾಕ್ಸಿಮೇಟ್ಲಿ ಇದು ಆರ್ಡರ್ ಆಫ್ 10⁹ ಮೀಟರ್ ಸ್ಕ್ವೇರ್ ಬರ್ತದೆ. ಕ್ಯಾಲ್ಕುಲೇಟ್ ಮಾಡಿದ್ರೆ 10⁹ ಮೀಟರ್ ಸ್ಕ್ವೇರ್ ಬರ್ತದೆ. ಸೊ ಅಂದರೆ ಅಂದಾಜು ಏನು ಮೀನಿಂಗ್ ಅಂದರೆ ಇದು ಎಷ್ಟು ಬರ್ತಾ ಇದೆ ಅಂದರೆ ಅದರದ್ದು ಲೆಂತ್ ಮತ್ತು ಬ್ರೆಡ್ತು ದ ಆರ್ಡರ್ ಆಫ್ 30 ಕಿಲೋಮೀಟರ್. ಲೆಂತ್ ಬ್ರೆಡ್ತ್ ಯಾವ ರೇಂಜಲ್ಲಿದೆ ಅಂತ ಅದ್ರದ್ದು 30 ಕಿಲೋಮೀಟರ್. 10⁹ ಮೀಟರ್ ಸ್ಕ್ವೇರ್ ಏರಿಯಾ ಬರಬೇಕು ಅಂದರೆ ಆ ಪ್ಲೇಟಿನ ಏರಿಯಾ ಲೆಂತು ಮತ್ತು ಬ್ರೆಡ್ತು ಎಷ್ಟಿರ್ಬೇಕು ಅಂದರೆ 30 ಕಿಲೋಮೀಟರ್ ಇರಬೇಕು. 30 ಕಿಲೋಮೀಟರ್ ಅಗಲ ಇರೋ 30 ಕಿಲೋಮೀಟರ್, ಉದ್ದ 30 ಕಿಲೋಮೀಟರ್. ಅಂಥ ಪ್ಲೇಟನ್ನ ನೀವು ತಗೊಂಡು ಡಿಸೈನ್ ಮಾಡೋದು ಕಷ್ಟ. ಅಂದರೆ ಇಲ್ಲಿ ನಿಮ್ಗೆ ಗೊತ್ತಾಗಬೇಕು 1 ಫೆರಡ್ ಅನ್ನೋದು ಎಷ್ಟು ಹ್ಯೂಜ್ ಕ್ವಾಂಟಿಟಿ, ಅತ್ಯಂತ ದೊಡ್ಡ ಕ್ವಾಂಟಿಟಿ. 1 ಫೆರಡ್ ಅಂದರೆ ತುಂಬ ದೊಡ್ಡ ಕ್ವಾಂಟಿಟಿ. ಹಾಗಾಗಿ ನಾವು ಮೈಕ್ರೋ ಫೆರಡ್ ಮತ್ತು ಪಿಕೋ ಫೆರಡಲ್ಲಿ ಜಾಸ್ತಿ ಕೆಪಾಸಿಟೆನ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಮೈಕ್ರೋ ಮತ್ತು ಪಿಕೋನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತದೆ. ಕ್ಲಿಯರ್ ಅಲ್ಲ? ಸೊ ಇಲ್ಲಿ ಈಗ ಇದರಲ್ಲಿ ಈ ಈಕ್ವೇಷನಲ್ಲಿ ಸರ್ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಫಸ್ಟು ಏರಿಯಾನ ಇನ್ಕ್ರೀಸ್ ಮಾಡಬೇಕು. ಬೈ ಇನ್ಕ್ರೀಸಿಂಗ್ ದ ಏರಿಯಾ ವಿ ಕ್ಯಾನ್ ಇನ್ಕ್ರೀಸ್ ದ ಕೆಪಾಸಿಟೆನ್ಸ್. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಡಿ, ಬೈ ಡಿಕ್ರೀಸಿಂಗ್ ದ ಸಪರೇಷನ್ ಬಿಟ್ವೀನ್ ದ 2 ಪ್ಲೇಟ್ಸ್ ವಿ ಕ್ಯಾನ್ ಇನ್ಕ್ರೀಸ್ ದ ಕೆಪಾಸಿಟೆನ್ಸ್. ಇದು 2 ಪಾಯಿಂಟ್ ಕ್ಲಿಯರ್. ಮತ್ತೇನು ಸರ್ ಮಾಡ್ಬೋದು? ಸೊ ನಿಮಗೆ ಗೊತ್ತಿದೆ ಸೆಕೆಂಡ್ ಪಾಯಿಂಟ್ ಇಲ್ಲಿ ನೇಚರ್ ಆಫ್ ದ ಸರೌಂಡಿಂಗ್ ಮೀಡಿಯಮ್ ನೆನಪಿರ್ಬೇಕು. ನೇಚರ್ ಆಫ್ ದ ಸರೌಂಡಿಂಗ್ ಮೀಡಿಯಂ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಏನು ತೊಗೊಂಡಿದ್ದು ನಾವು ವ್ಯಾಕ್ಯೂಮ್ ತೊಗೊಂಡ್ಬಿಟ್ಟಿದ್ವಿ ಅಥವಾ ಏರ್ ಮೀಡಿಯಂ ತೊಗೊಂಡಿದ್ವಿ ಅಂತ ಅನ್ಕೊಂಡು 2 ಪ್ಲೇಟ್ ಮಧ್ಯೆ ಏನು ತೊಗೊಂಡ್ಬಿಟ್ಟಿದ್ದು ಏರ್ ಅಥವಾ ವ್ಯಾಕ್ಯೂಮ್ ತೊಗೊಂಡಿದ್ವಿ. ಈಗ ನಾವೇನು ಮಾಡೋಣ, ಲೆಟ್ ಮಿ ಕನ್ಸಿಡರ್ ಎ ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದಟ್. ಎರಡರ ಮಧ್ಯೆ ಏನು ಮಾಡೋಣ? ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂನ ಇಟ್ಕೊಳ್ಳೋಣ. ಡೈಎಲೆಕ್ಟ್ರಿಕ್ ಮೀಡಿಯಂ ಪ್ಲೇಸ್ ಮಾಡಿದಾಗ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೆ. ಗೊತ್ತಿರಬೇಕು ನಿಮಗೆ. ಇದು ಅಪ್ಲೈಡ್ ಇದು ಎಲೆಕ್ಟ್ರಿಕ್ ಫೀಲ್ಡ್. ಡೈಎಲೆಕ್ಟ್ರಿಕ್ ಇಟ್ಟಾಗ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಬಿಟ್ವೀನ್ ದ 2 ಪ್ಲೇಟ್ಸ್ ಏನಾಗುತ್ತೆ? ಗ್ರಾಜುಯಲಿ ಡಿಕ್ರೀಸಸ್. ಅಂದರೆ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಡೈಎಲೆಕ್ಟ್ರಿಕ್ ಅಪೋಸಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಇಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸ್ ಆದಾಗ ಪೊಟೆನ್ಷಿಯಲ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಡೈಎಲೆಕ್ಟ್ರಿಕ್ನ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಅದರದ್ದು ಪೊಟೆನ್ಷಿಯಲ್ಲು ಡಿಕ್ರೀಸ್ ಆಗುತ್ತೆ. ಪೊಟೆನ್ಷಿಯಲ್ ಡಿಕ್ರೀಸ್ ಆದರೆ ಏನಾಗುತ್ತೆ? ಪೊಟೆನ್ಷಿಯಲ್ ಡಿಕ್ರೀಸ್ ಆಯಿತು ಅಂದರೆ ಕೆಪಾಸಿಟೆನ್ಸ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗಿರುತ್ತೆ. ಯಾಕಂದರೆ ವಾಟರ್ನು ಡೈಎಲೆಕ್ಟ್ರಿಕ್ ಮೀಡಿಯಂ. ಸೊ ನಮ್ಮ ಹತ್ರ ಇದೇ 2 ಪ್ಲೇಟು ಏರ್ ಮೀಡಿಯಮಲ್ಲಿದ್ದಾಗ ಒಂದು ಕೆಪಾಸಿಟೆನ್ಸ್ ಇತ್ತು 1 ಮೈಕ್ರೋಫೆರಡ್ ಅಂತ ಅನ್ಕೊಂಡು. ಇದನ್ನು ನೀವು ವಾಟರ್ ತಗೊಂಡೋಗಿದ್ದ ತಕ್ಷಣ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ವಾಟರ್ εr ಫಾರ್ ವಾಟರ್ it comes to the order of 80. It is a number, it has no unit. 80 in the range of 80 ಇದೆ. at 20 ಡಿಗ್ರಿ ಸೆಲ್ಸಿಯಸ್ ಅಲ್ಲೇನೋ 80 ಬರುತ್ತೆ. ಅಂದರೆ 80 ಟೈಮ್ಸ್ ಇನ್ಕ್ರೀಸ್ ಆಗ್ತದೆ. ನೀವು ಜಸ್ಟ್ ಇದೇ ಪ್ಲೇಟು 1 ಮೈಕ್ರೋಫೆರಡ್ ಇತ್ತು ಏರಲ್ಲಿ, ಇದನ್ನು ತಗೊಂಡೋಗಿ ನೀರೊಳಗೆ ಇಟ್ಟ ತಕ್ಷಣ ಅದ್ರ ಕೆಪಾಸಿಟೆನ್ಸ್ ಏನಾಗ್ತಾ ಇದೆ? 80 ಟೈಮ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಮೀನ್ಸ್ ಇನ್ ಬಿಟ್ವೀನ್ ದ 2 ಪ್ಲೇಟ್ಸ್ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಎ ಡೈಎಲೆಕ್ಟ್ರಿಕ್ ಮೀಡಿಯಂ. By introducing the dielectric medium, its potential decreases. As the potential of the plates decreases, potential between the 2 plates decreases, its capacitance increases. ಅಂದರೆ ನಾವು ಇನ್ನೂ ಪೊಟೆನ್ಷಿಯಲ್ ಇನ್ನೂ ಆ ಲಿಮಿಟಿಗೆ ಬರಬೇಕು. ಲಾಸ್ಟ್ ಕೇಸ್ ಡಿಸ್ಕಷನ್ ಮಾಡಿದ್ವಿ. ಆ ಲಿಮಿಟ್ ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಆಗಬೇಕು ಅಂದರೆ ನಾವು ಇನ್ನೂ ಒಂದಿಷ್ಟು ಚಾರ್ಜಸ್ ಅನ್ನೋದಕ್ಕೆ ಹಾಕ್ತಾ ಹೋಗ್ಬೇಕು. ಚಾರ್ಜಸ್ ಜಾಸ್ತಿ ಆಗ್ತದೆ ಅಂದರೆ ಅದ್ರ ಕೆಪಾಸಿಟೆನ್ಸ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ಅದನ್ನು ಸ್ಟೋರ್ ಮಾಡುವ ಕೆಪಾಸಿಟಿ ಏನಾಗ್ತದೆ? ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ನೊಂದು ಪಾಯಿಂಟ್ ಹಾಗಾದರೆ capacitance can be increased. First one, by increasing the area, by decreasing the separation, and by introducing the dielectric medium between the 2 plates. ಎರಡು ಪ್ಲೇಟ್ ಮಧ್ಯೆ ಡೈಎಲೆಕ್ಟ್ರಿಕ್ ಮೀಡಿಯಂನ ಪ್ಲೇಸ್ ಮಾಡಿದಾಗ ಕೆಪಾಸಿಟೆನ್ಸ್ ಏನಾಗುತ್ತೆ? ಫಾರ್ಮುಲಾ ಆಗ ಕೆಪಾಸಿಟೆನ್ಸ್ ಇನ್ ದ ಕೇಸ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಂ, ಕೆಪಾಸಿಟೆನ್ಸ್ ಇನ್ ದ ಕೇಸ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಂ ಕೇಳಿದಾರೆ. ಇದನ್ನು ಕೂಡ 1 or 2 ಮಾರ್ಕ್ಸ್ ಕೇಳ್ತಾರೆ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ವೆನ್ ಇಟ್ ಇಸ್ ಪ್ಲೇಸ್ಡ್ ಇನ್ ದ ಡೈಎಲೆಕ್ಟ್ರಿಕ್ ಮೀಡಿಯಂ ಆರ್ ಇನ್ ಬಿಟ್ವೀನ್ ದ ಡೈಎಲೆಕ್ಟ್ರಿಕ್ ಟು ದ ಡೈಎಲೆಕ್ಟ್ರಿಕ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ದ 2 ಪ್ಲೇಟ್ಸ್. ವೆರಿ ಸಿಂಪಲ್. A into epsilon naught divided by D. ಸೊ ಡೈಎಲೆಕ್ಟ್ರಿಕ್ ಕೆಪಾಸಿಟೆನ್ಸ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಸೊ ನ್ಯೂಮರೇಟರ್ ಬರುತ್ತೆ epsilon naught. This is what relative permittivity. Epsilon is what? Relative permittivity of the medium. And here, let me define it. Define ಮಾಡಣ. Very simple one.
ಸಿಂಪಲ್. ಇದು ಏರ್ ಮೀಡಿಯಮ್ ಅಲ್ಲಿ ಕೆಪಾಸಿಟೆನ್ಸ್ ಏನಿದೆ ಇದು ಏರ್ ಮೀಡಿಯಮ್ ಅಲ್ಲಿ ಇದೆಯಾ, ಅಲ್ಲಿ ಡೈಎಲೆಕ್ಟ್ರಿಕ್ ಮೀಡಿಯಮ್ ಅಲ್ಲಿ, ಇನ್ನು ಡೈಎಲೆಕ್ಟ್ರಿಕ್ ಮೀಡಿಯಮ್ ಅಲ್ಲಿ ಎಪ್ಸಿಲಾನ್ ಆರ್ ಅಂದ್ರೆ ಇಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಮ್. ಇಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಮ್. ರಿಲೇಟಿವ್ ಪರ್ಮಿಟಿವಿಟಿ ಸೊ ಡಿಫೈನ್ ಮಾಡೋಣ. ಎಪ್ಸಿಲಾನ್ ಆರ್ ಬೇಕು ನಿಮಗೆ, ನ್ಯೂಮರೇಟರ್ ಇದೆ. ಎಪ್ಸಿಲಾನ್ ಆರ್ ಬೇಕಂದ್ರೆ ಸೊ ಸಿ ಮೀಡಿಯಮ್ ಡಿವೈಡ್ ಬೈ ಸಿ ಏರ್ ಡಿವೈಡ್ ಮಾಡಿ, ಎ ಎಪ್ಸಿಲಾನ್ ನಾಟ್ ಡಿ, ಎ ಎಪ್ಸಿಲಾನ್ ಡಿವೈಡ್ ಬೈ ಡಿ ಕ್ಯಾನ್ಸಲ್ ಆಗ್ತಾ ಇದೆ. ಉಳಿಯೋದೇನು ಕೇವಲ ಎಪ್ಸಿಲಾನ್ ಆರ್ ಉಳಿಯುತ್ತೆ. ಎಪ್ಸಿಲಾನ್ ಆರ್ ಉಳಿತಾ ಇದೆ. ಎಪ್ಸಿಲಾನ್ ಆರ್ ಏನಾಗಿರುತ್ತೆ, ಕೆಪಾಸಿಟನ್ಸ್ ಇನ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಟು ದ ಕೆಪಾಸಿಟನ್ಸ್ ಇನ್ ದ ಏರ್ ಮೀಡಿಯಮ್. ವೆರಿ ಸಿಂಪಲ್ ಒನ್. Relative permittivity in terms of capacitance can be defined as the capacitance of a parallel plate capacitor of same dimension and they are separated by same distance in a dielectric medium to the capacitance of a parallel plate capacitor of same dimensions and separated by same distance in a air medium. Very simple. Plates ಇದೆ, ಅದನ್ನ ಡೈಎಲೆಕ್ಟ್ರಿಕ್ ಮೀಡಿಯಂ ಅಲ್ಲಿ ಇದ್ದಾಗ ಎಷ್ಟು ಕೆಪಾಸಿಟನ್ಸ್ ಬರುತ್ತೆ ಅದು ನ್ಯೂಮರೇಟರ್ ಅಲ್ಲಿ, ಅದೇ ಪ್ಲೇಟ್ಸ್ ನ ನೀವು ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಅಷ್ಟೇ ಸಪರೇಷನ್ಸ್ ಅಲ್ಲಿ ಏರ್ ಮೀಡಿಯಂ ಅಲ್ಲಿ ಇಟ್ಟಾಗ ಎಷ್ಟು ಕೆಪಾಸಿಟನ್ಸ್ ಬರುತ್ತೆ ಅದು ಡಿನಾಮಿನೇಟರ್ ಹಾಕಿದ್ರೆ ರೇಷಿಯೋ ತಗೊಂಡ್ರೆ ನಿಮಗೆ ಏನು ಸಿಗ್ತದೆ, ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಮೀಡಿಯಂ ಸಿಗ್ತದೆ. ಸೊ ಏನ್ ಸರ್ ಡೈಎಲೆಕ್ಟ್ರಿಕ್ ಅಂದ್ರೆ ದೊಡ್ಡ ಗೊಂದಲ ಬೇಡ, ಇಟ್ ಇಸ್ ಪ್ಯೂರ್ಲಿ ಅನ್ ಇನ್ಸುಲೇಟಿಂಗ್ ಮೆಟೀರಿಯಲ್. ಆಯ್ತಾ, ಎಕ್ಸಾಂಪಲ್ಸ್ ಬೇಕಂದ್ರೆ ವಾಟರ್ ಇಸ್ ಡೈಎಲೆಕ್ಟ್ರಿಕ್, ಏರ್ ಇಸ್ ಆಲ್ಸೋ ಡೈಎಲೆಕ್ಟ್ರಿಕ್, ವಾಟರ್, ಪ್ಲಾಸ್ಟಿಕ್, ವುಡ್, ಗ್ಲಾಸ್ and some metallic acids. So they are all some dielectric materials. By introducing the dielectric, we can easily increase the capacitance of a parallel plate capacitor. So this is about a parallel plate capacitor. Clear? So farad is a very huge quantity. You have to remember that 1 farad ಬೇಕಂದ್ರೆ ನಿಮಗೆ 30 ಕಿಲೋಮೀಟರ್ ಪ್ಲೇಟ್ಸ್ ತಗೊಳ್ಬೇಕಾಗತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಏನೇ ಸರ್ಕಸ್ ಮಾಡಿದ್ರೆ ಸ್ವಲ್ಪ ರೆಸಲ್ಯೂಷನ್ ಆಗ್ತದೆ. ನಾವು ಮೊದಲು ಭೂಮಿ ಆಕಾರದ ದೊಡ್ಡ ಭೂಮಿನಲ್ಲೇ ನೀವು 736 ಮೈಕ್ರೋಫ್ಯಾರಡ್, ಕೇವಲ ಸುಮಾರು 700 ಮೈಕ್ರೋಫ್ಯಾರಡ್ ಕೆಪಾಸಿಟನ್ಸ್ ತಗೊಂತಾ ಇದ್ವಿ ಅಲ್ವಾ. ಫಸ್ಟ್ ಬರೀ ಸ್ಪಿಯರ್ ತಗೊಂಡು ಸ್ಟೋರ್ ಮಾಡ್ತಾ ಹೋದ್ರೆ ಇಡೀ ಭೂಮಿ 6400 ಕಿಲೋಮೀಟರ್ ಇರುವಂತ ಸ್ಪಿಯರ್ ತಗೊಂಡು ನೀವು ಫಿಲ್ ಮಾಡ್ತಾ ಹೋದ್ರೆ, ನೀವು ಭೂಮಿ ಆಕಾರದಷ್ಟು ಸ್ಪಿಯರ್ ತಗೊಂಡ್ರೆ ನೀವು ಫಿಲ್ ಮಾಡಕ್ ಆಗ್ತಾ ಇದ್ದಿದ್ದು ಕೇವಲ ಮೈಕ್ರೋಫ್ಯಾರಡ್ ಆರ್ಡರ್ಲಿ ಅಲ್ವಾ. ಬಟ್ ಇಲ್ಲಿ ಸುಮಾರು ನೀವು 30 ಕಿಲೋಮೀಟರ್ ರೇಂಜ್ ಬಂದ್ಬಿಟ್ಟಿದ್ದೀರ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ನೋಡಿ ಯಾವ ವೇನಲ್ಲಿ ಹೋಗ್ತಾ ಇದೀವಿ, ಕಡಿಮೆ ಜಾಗದಲ್ಲಿ ಜಾಸ್ತಿ ಕೆಪಾಸಿಟನ್ಸ್ ಬೇಕು. ನಾವು ಆ ದಾರಿನಲ್ಲಿದ್ದೀವಿ ಅಲ್ವಾ, ಕಡಿಮೆ ಜಾಗದಲ್ಲಿ ಕೆಪಾಸಿಟನ್ಸ್ ಜಾಸ್ತಿ ಮಾಡ್ತಾ ಹೋಗ್ತಾ ಇದೀವಿ ನಾವು ಅಲ್ವಾ. ಸೊ ಬರ್ತಾ ಇದೀವಿ, ವಿ ಆರ್ ಆನ್ ದ ಟ್ರ್ಯಾಕ್. ಕೆಪಾಸಿಟನ್ಸ್ ಅಟ್ ದ ಎಂಡ್, ಬೈ ಇಂಟ್ರೊಡ್ಯೂಸಿಂಗ್ ದ ಡೈಎಲೆಕ್ಟ್ರಿಕ್ ಯು ಕ್ಯಾನ್ ಗೆಟ್ ವೆರಿ ಹೈ capacitance capacitor with high capacitance you can get. Okay, I hope it's clear. Thank you.